ಇಲ್ಲಿಗೆ ಮುಗಿತಾ ಬಂತು. ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರ ಸಾಂಸ್ಕೃತಿಕ ನಗರವೆಂದೇ ಖ್ಯಾತಿಯಾಗಿರುವ ಮೈಸೂರು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ನಿನ್ನೆ ಅಷ್ಟೇ ಹೇಳಿದೆ, ಸಿನಿಮಾ ಥಿಯೇಟ್ರಲ್ಲಿ 4 ಜನ ಕೂತ್ಕೊಳ್ಳಲ್ಲ, 4 ಜನ ನೋಡಲ್ಲ. ಅದಕ್ಕೆ ಕೆಲವು ಜನ ನನಗೆ ಬೈತಾ ಇರ್ತಾರೆ, ಯಾವ ನಾಟಕ ಮಾಡಿಸ್ತೇಮ್ಮ, ಹೋಗಿ ನೀನು ಪೌರಾಣಿಕ 4 ಜನ ಇರಲ್ಲ, ಯಾರೂ ಬರಲ್ಲ ನೋಡೋಕ್ಕೆ ಅಂತ. ಅದು ಸುಳ್ಳು, ತಪ್ಪಾಗಲ್ಲ. ಜೀವಂತ ಕಲೆ ಪೌರಾಣಿಕ ನಾಟಕ. ಈ ನಾಟಕದಲ್ಲಿ ಈ 4 ದಿನಗಳ ನಾನು ನೋಡ್ತಾ ಇದ್ದೀನಿ ಕಣ್ಣಾರೆ. ತುಂಬ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕ ನೋಡಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನಮ್ಗೆ ತುಂಬಾ ಖುಷಿ ಆಗ್ತಾಯಿದೆ. ಅದೇ ರೀತಿ ಇಲ್ಲಿಯವರೇ ಆದಂತಹ ನಮ್ಮ ರಾಜೇಶ್ ಗೌಡ್ರಾಗಿರ್ಬೋದು, ನಮ್ಮ ಜಯಲಿಂಗೇಗೌಡರು ಸರ್ ಆಗಿರ್ಬೋದು, ಸುಂದರ ಪೌರಾಣಿಕ ನಾಟಕಗಳನ್ನು ಮಾಡಿ ಇವಾಗ ಅಯೋಧ್ಯೆಗೆ ತೊಗೊಂಡೋಗ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಅವರು ಒಂದೆರಡು ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. 2 ದಿನಗಳ ಕಾಲ ನಡೀತು ಪೌರಾಣಿಕ ನಾಟಕ. 4 ದಿನ ಯಾವ ರೀತಿ ಸ್ಪಂದನೆ ಸಿಗುತ್ತೆ ಸರ್? ಜನ ಮನ ತುಂಬ ಚೆನ್ನಾಗಿ ಬಂದು ಮೆಚ್ಚುಗೆ ಕೊಟ್ಟಿದ್ದಾರೆ. ದುಡ್ಡು ಬರುತ್ತೆ ಹೋಗುತ್ತೆ ಅನ್ನೋದು ಮುಖ್ಯ ಬರಲ್ಲ ಇದರಲ್ಲಿ. ನನ್ನ ಒಂದು ಪ್ರಯತ್ನ ಇದು ಮಾಡಿದೆ. ಎಲ್ಲರೂ ಜನ ನನ್ನ ಹಿಂದೆ ಏನಾರ ಇರ್ಬೋದು, ಮುಂದೆ ಒಂಥರ ಮಾತಾಡ್ತಾರೆ, ಹಿಂದೆ ಒಂಥರ ಹೇಳ್ತಾನೆ ಇದ್ದಾರೆ, ಏನು ಸಂಪಾದನೆ ಮಾಡ್ಬಿಟ್ಟಿದೆ ಮಂಜುಳಾ, ಇಷ್ಟು ಜನಗಳು ಹಾಕಿದ್ಯಾ ಅಂತ. ಎಲ್ಲ ಗಣ್ಯರು ಅವ್ರವ್ರದ್ದೇದಂಥ ಬ್ಯುಸಿಲಿ ಇರ್ತಾರೆ. ಪಾಪ ನೀವು ಬರಲೇಬೇಕು ಅಂತ ಹೇಳೋಕ್ಕಾಗಲ್ಲ. ಈಗ ನಮ್ಮ ಮೈಸೂರಾದಂಥ ನಮ್ಮ ರಾಜೇಶ್ ಗೌಡರು, ಇಲ್ಲ ಮೇಡಮ್ ಇಂಥವ್ರೆಲ್ಲ ಬರ್ತಾರೆ ಗಣ್ಯರು, ಹಾಕ್ಕೊಳ್ಳಿ ಅಂದರು. ಪಾಪ ನಾವು ಹಾಕ್ಕೊಂಡ್ವಿ. ಅವ್ರವ್ರ ಬ್ಯುಸಿ ಕಾರಣಗಳು, ನಾವು ಅವ್ರನ್ನ ಬಲವಂತ ಮಾಡೋಕ್ಕಾಗಲ್ಲ. ಆದರೂ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ತುಂಬ ಮಿನಿಸ್ಟ್ರಿಗಿಂತ ಎಲ್ಲರೂ ಬಂದಿದ್ದಾರೆ, ತುಂಬ ದೊಡ್ಡವರು ಹಿರಿಯ ಕಲಾವಿದರು ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ಸಂತೋಷ ನನಗೆ. ಇದು ನಂದೊಂದು ಸಣ್ಣ ಪ್ರಯತ್ನ. ಬೇರೆಯವ್ರಿಗೆ ಏನು ಅನ್ಕೋತಾರೋ ಏನೋ ಗೊತ್ತಿಲ್ಲ, ನನಗಂತೂ ಖುಷಿ ಸಿಕ್ಕಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ, ಇನ್ನೂ 10 ದಿನಗಳು ನಾಟಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲಿ ಯಾವಾಗಂತ ಹೇಳಲ್ಲ, ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ಈ ದಿನ ಅಂದರೆ 16, 17, 18, 19 ಸುದೀರ್ಘ 4 ದಿನಗಳ ಕಾಲ ಮೈಸೂರಿನ ಅರಮನೆಗೆ ಸಂಬಂಧಪಟ್ಟಂತಹ ಟೌನ್ ಹಾಲ್ 1884ನೇ ಇಸ್ವಿಯಲ್ಲಿ ರಂಗಾಚಾರ್ಲು ಅವರ ಹೆಸರಿನಲ್ಲಿ ಈ ಒಂದು ಕಲಾಭವನ ಕಟ್ಟಲ್ಪಟ್ಟಿದೆ. ಅದನ್ನು ನಾನು ಇವತ್ತು ನೋಡಿದ್ದು ತುಂಬ ಸಂತೋಷವಾಯಿತು. ಕಾರಣ ಯಾಕೆ ಅಂತಂದರೆ, ಶ್ರೀಮತಿ ಮಂಜುಳಾ ಮೈಸೂರು ಅವ್ರನ್ನ ಜೂನಿಯರ್ ಮಹಾಲಕ್ಷ್ಮಿ ಅಂತೇಳಿ ಕರೀತಾರೆ. ಅವರು ರಂಗೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇವತ್ತು ಮುಕ್ತಾಯ ಆಗ್ತಾಯಿದೆ. ಇವತ್ತು ನಾಟಕ ಕುರುಕ್ಷೇತ್ರ ಅಂಥೇಳಿ, ಈ ನಾಟಕನ ಮುಸ್ಲಿಂ ಕಲಾಬಂಧುಗಳು ನೆಲಮಂಗಲ ತಾಲೂಕಿನವರು ಅಷ್ಟೂ ಜನ ಅಚ್ಚುಕಟ್ಟಾಗಿ ಪ್ರಾಸಬದ್ಧವಾಗಿ ಲಘು ಗುರುಗಳನ್ನು ಮಿಸ್ ಮಾಡಿದಾಗೆ, ಯಾವುದನ್ನು ಮಿಸ್ ಮಾಡಿದಾಗೆ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸರಿಯಾದ ರೀತಿಯಲ್ಲೇ ಸಂಭಾಷಣೆ ಮೂಲಕ ನಾಟಕವನ್ನು ಮಾಡಿದ್ದು ತುಂಬ ಶ್ಲಾಘನೀಯ ಮತ್ತು ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಚಳ್ಳಕೆರೆ ರಘುನಾಥ್ ಅಂಥೇಳಿ. ಮೂಲತಃ ನಾನು ಚಳ್ಳಕೆರೆಯವನು. ಬೆಂಗಳೂರಿನ BGS ಕ್ಲಿನಿಕಲ್ಸ್ ಆಸ್ಪತ್ರೆಯಲ್ಲಿ ನಾನು ಲೈಬ್ರರಿಯನ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೂ ನಾನು ಕೂಡ ರಂಗ ಕಲಾವಿದ, ನಾಟಕಕಾರ ಮತ್ತು ಸಂಭಾಷಣೆಕಾರ. ನಮ್ಮ ತಾತನವರು ತಾರಾಸು ಅವರು ಹಾಗೂ ನನ್ನ ಮಾವನವರಾಗಿರ್ತಕ್ಕಂಥ ರವಿ ಬೆಳಗೆರೆ ಅವರು, ಅವರ ಒಂದು ಸಂಬಂಧದಲ್ಲಿ ನಾನು ಕೂಡ ಒಬ್ಬ ಅನ್ನೋದನ್ನು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ, ಇಷ್ಟ ಆಗುತ್ತೆ, ಸಂತೋಷವಾಗುತ್ತೆ. ಈ ನಾಟಕಗಳು ಏನಿದೆಯಲ್ಲ, ಈ ನಾಟಕಗಳು ಸಿನಿಮಾ ಲೋಕಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ಕಾರಣ ಯಾಕೆ ಅಂತಂದರೆ, ಇಲ್ಲಿ ಪ್ರೇಕ್ಷಕ ಮಹಾಪ್ರಭುನೇ ಕ್ಯಾಮ್ರಾ ಇದ್ದಾಗೆ. ಆತ ಚಪ್ಪಾಳೆ ತಟ್ಟಿದ್ದಾನೆ ಅಂತಂದರೆ ಅಲ್ಲಿನ ಅಭಿನಯ ಮಾಡ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಒಂದು ಮೇಲು ಸ್ತರಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರೇಕ್ಷಕರ ಮಹಾಶಯರ ಒಂದು ಹೃದಯನ ಕದೀತಕ್ಕಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ, ಅನುಭವಿಸಿದ್ದೀವಿ. ಅಂಥ ಇದರಲ್ಲಿ ಇವತ್ತು ಮುಸ್ಲಿಂ ಬಾಂಧವರು ಇಂದು ಮೈಸೂರು ಪುರಭವನದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಏರ್ಪಡಿಸಿದ್ದ ಶ್ರೀಯುತ ಮಂಜುಳಾ ಜೂನಿಯರ್ ಮಾಲಾಶ್ರೀಯಾದಂಥ ಮಂಜುಳಾ ಅವರು ಇಂದು ಮುಸ್ಲಿಮ್ಸ್ ಬಾಂಧವರಿಂದ ಶ್ರೀರಾಮ ಮತ್ತು
ಹಾಗಾಗಿ ದುರ್ಯೋಧನ ಈ ಹಾಗೂ ನಾಟಕೋತ್ಸವದ ಒಂದು ಶಕುನಿ ಈ ತರ ಒಂದು ಪರಿಣಾಮ ಏನಪ್ಪಾ ಪಾತ್ರಗಳನ್ನು ಅಂತಂದ್ರೆ ನಿರ್ವಹಿಸಿದ ದೇಶ ಮುಸ್ಲಿಂ ಬಾಂಧವರಿಗೆ ಎಲ್ಲರನ್ನೂ ತಬ್ಕೊಳ್ಳುತ್ತೆ, ಸನ್ಮಾನಿಸಲಾಯಿತು. ಅಪ್ಕೊಳ್ಳುತ್ತೆ, ಅದಲ್ಲದೆ ವಿವಿಧತೆಯಲ್ಲಿ ಈ ಮುಸ್ಲಿಂ ಏಕತೆಯನ್ನು ಬಾಂಧವರು ಮಾಡುತ್ತೆ ರಾಮನ ಒಂದು ಇದು ಇವತ್ತು ಪಾತ್ರಧಾರಿಯಾಗಿ ಜೀವಂತ ಕಾಣಿಸಿಕೊಂಡು ಸಾಕ್ಷಿ ಅಂತ ಹೇಳ್ತಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ನನ್ನ ನಾಲ್ಕು ಯಾವುದೇ ರೀತಿಯ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ವರ್ಣ ಅಥವಾ ಇನ್ನೊಂದಿಗೆ ಮಾತಿನಲ್ಲಿ ಯಾವುದೇ ರೀತಿಯ ತೊದಲಾಗಲಿ ಇನ್ನೊಂದಾಗಲಿ ಕಂಡು ಬಂದಿಲ್ಲ. ಯಶಸ್ವಿಗೊಳಿಸಿದ್ದಾರೆ. ಇದು ಈ ಒಂದು ಸಾಮರಸ್ಯ ಇದೆಯಲ್ಲ ಜೀವನದಲ್ಲಿ ಶಬ್ಬೀರ್ ಹಿಂದೂ ಅವರಿಗೆ ಮುಸ್ಲಿಮ್ಸ್ ಅನ್ನೋ ಒಂದು ಅಭಿನಂದನೆಗಳನ್ನು ಇದಕ್ಕೆ ಸಲ್ಲಿಸ್ತಾ ಐತಿಹಾಸಿಕ ನನ್ನ ಇದು ಒಂದು ಮಾತನ್ನು ಹಿನ್ನೆಲೆ ಮುಕ್ತಾಯ ಆಗಬೇಕು ಮತ್ತು ಮತ್ತೊಮ್ಮೆ ಹೆಸರುವಾಸಿ ನನ್ನ ಆಗಬೇಕು ನಮಸ್ಕಾರಗಳು. ಅನ್ನೋದು ಅವರ ಚಳ್ಳಕೆರೆ ಭಾವನೆಯಾಗಿತ್ತು. ನಮಸ್ಕಾರ. ಥ್ಯಾಂಕ್ ಯು.